ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬರ್ಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತೊಂದು ಡಿಫ್ರೆಂಟ್ ಹಣ್ಣನ್ನು ಅಂದರೆ ಕಾಯಿನ ಪರಿಚಯ ಮಾಡಿಸ್ತಾ ಇದ್ದೀನಿ. ಇದು ವಿಟಮಿನ್ ಸಿ ರಿಚ್ ಆಗಿರೋಂಥ ಒಂದು ಹಣ್ಣು. ಇದನ್ನು ಎಷ್ಟು ಜನ ನೋಡಿದ್ದೀರಿ ಅಥವಾ ನೋಡಿಲ್ಲ, ಇದ್ರ ಬಗ್ಗೆ ಖಂಡಿತ ಕಮೆಂಟ್ ಮಾಡಿ. ಈ ಹಣ್ಣಿನ ಹೆಸರು ಕರುವಂದ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಕರಂಡೆ, ಕವಳಿ ಹಣ್ಣು ಅಂತ ಕೂಡ ಕರೀತಾರೆ. ಇದು ಒಂದು ರೀತಿಯ ಕಾಡು ಹಣ್ಣು ಅಂತಲೇ ಹೇಳ್ಬೋದು. ಇದ್ರ ಕಾಯಲ್ಲಿ ವಿಟಮಿನ್ ಸಿ ತುಂಬಾ ರಿಚ್ ಆಗಿರುತ್ತೆ. ಹಾಗಾಗಿ ಇದರಿಂದ ಉಪ್ಪಿನಕಾಯಿ ಮಾಡೋದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ವಿಟಮಿನ್ ಸಿ ಅಷ್ಟೇ ಅಲ್ಲ, ಇನ್ನೂ ಹಲವಾರು ಪೋಷಕಾಂಶಗಳನ್ನ ಹೊಂದಿದೆ. ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತಾ ನಾವು ಉಪ್ಪಿನಕಾಯಿನ ಮಾಡೋಣ. ನೋಡಿ, ಕರವಂದನ ಇಟ್ಕೊಂಡಿದ್ದೀನಿ, ಒಂದು 1/4 kg ಹಸಿಮೆಣಸಿನ್ಕಾಯಿ, ಹಾಗೆ ದೊಡ್ಡದು ಒಂದು 3 ಮಾವಿನಕಾಯಿನ ತೊಗೊಂಡಿದ್ದೀನಿ. ಮಿಕ್ಸಲ್ಲಿ ಹಾಕೋದ್ರಿಂದ ಮಾವಿನಕಾಯಿ ಹೇರಳವಾಗಿ ಹುಳಿ ಬಿಡುತ್ತೆ. ಹಾಗಾಗಿ ಬೇಗ ಉಪ್ಪಿನಕಾಯಿ ಕಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಕರವಂದದಲ್ಲಿ ಒಂದು ರೀತಿ ಕಡ್ಡಿ ಎಲ್ಲ ಇರುತ್ತಲ್ಲ, ಆ ತೊಟ್ಟೆಲ್ಲ ಬಿಡಿಸ್ಕೊಂಡು ಬಿಡಬೇಕು. ಹಾಗೆ ಹಸಿಮೆಣಸಿನ್ಕಾಯ್ದೆಲ್ಲ ತೊಟ್ಟು ಬಿಡಿಸ್ಕೊಂಡಿದ್ದೀನಿ. ಕರವಂದ ಕಾಯಲ್ಲಿ ತೊಳೆಯುವಾಗ ಒಂದು ರೀತಿಯ ಹಾಲಿನ ಅಂಶ ಬರುತ್ತೆ. ಅದನ್ನು ಚೆನ್ನಾಗಿ ಒಂದು 3 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಾಟನ್ ಪಂಚೆ ಮೇಲೆ ಒಣಗಾಕಿದ್ದೀನಿ. ನೀರಿನ ಅಂಶ ಡ್ರೈ ಆದಮೇಲೆ ಈ ರೀತಿ ಜಜ್ಜಿಬಿಟ್ಟು ಉಪ್ಪಿನಕಾಯಿ ಹಾಕೋದ್ರಿಂದ ಮಸಾಲೆನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಜಜ್ಜಿಬಿಟ್ಟು ತುಂಬ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನೂ ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 3 ಮಾವಿನಕಾಯಿನ ಹೆಚ್ಚಿಟ್ಕೊಂಡಿದ್ದೆ. ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ 4 ಮಿಕ್ಸ್ ಮಾಡಿ ನಾನು ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹುಳಿ ಅಂಶ ಚೆನ್ನಾಗಿ ಬಿಟ್ಕೊಳ್ಳೋದ್ರಿಂದ ಬೇಗ ಕಳಿಯುತ್ತೆ ಅನ್ನೋ ಕಾರಣಕ್ಕೆ. ನೋಡಿ, ಕರವಂದದು ಎಳೆ ಕಾಯಿಗಳು ಇದು, ಅದನ್ನು ಸೇರಿಸಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸು ಹಾಕ್ಬಿಟ್ಟು ನಾನು ಉಪ್ಪನ್ನು ಹಾಕಿ ಒಂದಿನ ಫುಲ್ಲು ನೆನೆ ಹಾಕ್ತೀನಿ. 2ನೇ ದಿನ ನಾನು ಮಸಾಲೆನ ಹಾಕ್ತೀನಿ. ಇದೇ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇಡೋದ್ರಿಂದ, ಮಾವಿನಕಾಯಿ ಹಾಕಿರೋದ್ರಿಂದ ಬೇಗ ಹುಳಿ ಬಿಟ್ಕೊಳ್ಳುತ್ತೆ ಉಪ್ಪು ಮತ್ತು ಮಾವಿನಕಾಯಲ್ಲಿ. ಆವಾಗ ಉಪ್ಪಿನಕಾಯಿ ಬೇಗ ಕರಗುತ್ತೆ. ಒಂದು 10ರಿಂದ 12 ದಿನದಲ್ಲೆಲ್ಲ ಬಳಕೆ ಮಾಡಲಿಕ್ಕೆ ಶುರು ಮಾಡ್ಬೋದು. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ತ್ವಚೆಯ ಕಾಂತಿನ ಹೆಚ್ಚು ಮಾಡುತ್ತೆ. ಹಾಗೆ ಕೂದಲಿನ ಸೌಂದರ್ಯನ ಕೂಡ ಚೆನ್ನಾಗಿಡುತ್ತೆ. ಕೂದಲು ಸೊಂಪಾಗಿ ದಟ್ಟವಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ವಿಟಮಿನ್ ಸಿ ರಿಚ್ ಪ್ರಾಡಕ್ಟ್ಗಳಲ್ಲಿ ಯಾವಾಗಲೂ ಕೂದಲು ಚರ್ಮಕ್ಕೆ ಹೆಚ್ಚಿನ ಆದ್ಯತೆ ಇರುತ್ತೆ ಅಲ್ವಾ ಸ್ನೇಹಿತರೆ. ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದಿನ ಪೂರ್ತಿ ಇಟ್ಟಿದ್ದೆ. 2ನೇ ದಿನ ಮಧ್ಯಾಹ್ನ ನಾನು ಉಪ್ಪಿನಕಾಯಿಗೆ ಮಸಾಲೆ ಹಾಕಲಿಕ್ಕೆ ತೊಗೊಂಡಿದ್ದೀನಿ. ಇದರಲ್ಲಿ ಮೆಗ್ನೀಷಿಯಂ ಅಂಶ ಹೇರಳವಾಗಿದೆ. ಹಾಗಾಗಿ ಇದನ್ನು ನಿಯಮಿತವಾಗಿ ಸೇವನೆ ಮಾಡ್ತಾ ಬರೋದ್ರಿಂದ ಮಾನಸಿಕ ಒತ್ತಡನ ಕಡಿಮೆ ಮಾಡ್ಕೊಳ್ಬೋದು. ಕರವಂದ ಕಾಯಿ ಹಲವಾರು ಪೋಷಕಾಂಶಗಳನ್ನ ಹೊಂದಿದೆ. ಅದರಲ್ಲಿ ಕಬ್ಬಿಣದ ಅಂಶ ಕೂಡ ಹೇರಳವಾಗಿದೆ. ಹಾಗಾಗಿ ರಕ್ತಹೀನತೆಯಿಂದ ಬಳಲ್ತಾ ಇರೋರು ಕರವಂದ ಕಾಯಿನ ನಿಯಮಿತವಾಗಿ ಬಳಕೆ ಮಾಡಿ. ಹಾಗೆ ಬಿಡಿಸಿಟ್ಟಿರೋಂಥ 1 ಕಪ್ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ 4 ಇಂಗ್ರೀಡಿಯೆಂಟ್ಸ್ನ ಮಿಕ್ಸಲ್ಲಿ ನಾನು ಕರವಂದ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ನೋಡಿ, ಮಿಕ್ಸ್ ಮಾಡಿದ್ದಾಯಿತು. ಈಗ ಅದಕ್ಕೆ ಒಂದು ಪುಡಿನ ರೆಡಿ ಮಾಡ್ಕೊಂಡು ಬಿಡ್ತೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ತೀನಿ ನಾನು, ತುಂಬಾ ಟೇಸ್ಟಿಯಾಗಿರುತ್ತೆ. 1.5 ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಅದನ್ನು ಕೆಂಪುಗೆ ಹುರ್ಕೊಳ್ಬೇಕು. ನಂತರ 3/4 ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತೀನಿ. ಸಾಸಿವೆ ಹಾಕೋದ್ರಿಂದ ಉಪ್ಪಿನಕಾಯಿ ಕೆಡಲ್ಲ, ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಇದೆರಡು ಫ್ರೈ ಮಾಡ್ಕೊಂಡು ನಂತರ ಈಗ ಜೀರಿಗೆ ಮೆಣಸನ್ನು ಕೂಡ ಹಾಕ್ಕೊಳ್ತೀನಿ. ನೋಡಿ, 1 ಸ್ಪೂನಷ್ಟು ಜೀರಿಗೆ, ಹಾಗೆ 1 ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಕೂಡ ಹುರ್ಕೊಳ್ತಿದ್ದೀನಿ. ಮೆಣಸಿನ್ಕಾಯಿ ಇದೆ, ಕೆಂಪು ಮೆಣಸಿನ್ಕಾಯಿನ ಹಾಗೆ ಹಾಕ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಮೆಣಸಿನ್ಕಾಯಿ ಇಲ್ಲ, ಹಾಗಾಗಿ ನಾನು ಪುಡಿನೇ ಬಳಸಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ನೋಡಿ, ಇದಿಷ್ಟು ಹುರ್ಕೊಂಡಿದ್ದಾಯಿತು. ತಣ್ಣಗಾಗಲಿಕ್ಕೆ ಇಡ್ತೀನಿ. ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಡು ಬಿಡೋಣ. ಮೊದಲಿಗೆ ಇದನ್ನು ಜರ ನೆನೆಸ್ಕೊಂಡು ಬಿಡ್ತೀನಿ, ಯಾಕಂದರೆ ಡ್ರೈ ಪೌಡ್ರು ಬೇಗ ಆಗುತ್ತೆ. ಆಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ತೀನಿ. ತುಂಬಾ ಸಿಂಪಲ್ ಮಸಾಲೆ, ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ಯಾವಾಗಲೂ. ಆದರೆ ಇದರ ಸೀಕ್ರೆಟ್ ಏನಪ್ಪ ಅಂದರೆ, ಯಾವುದೇ ಉಪ್ಪಿನಕಾಯಿಗೆ ನೀರನ್ನು ಬಳಸಬಾರ್ದು, ಡ್ರೈ ಆಗಿ ಮಾಡಬೇಕು. ಆವಾಗ ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ಕಾರಣಕ್ಕೂ ಕೆಡಲ್ಲ. ನೋಡಿ, ಇಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅಂದಾಜಲ್ಲಿ ತೊಗೊಳ್ತೀನಿ ನಾನು ಯಾವಾಗಲೂ. ಸುಮಾರು ಒಂದು 50 ಗ್ರಾಮ್ 100 ಗ್ರಾಮ್ ಇರ್ಬೋದಾ, ನೀವೇ ನೋಡ್ಕೊಳ್ಳಿ. ಆ ಪುಡಿ ಜೊತೆಗೆ ಬೆಳ್ಳುಳ್ಳಿ, ಹಾಗೆ ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಅಂದರೆ 4 ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಇದಿಷ್ಟನ್ನು ನೋಡಿ ನಾನು ಡ್ರೈ ಆಗೇ ಪೌಡ್ರ್ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ನೋಡಿ ಈ ರೀತಿ ಹಿಟ್ಟು ಥರ ಆಗಿರುತ್ತೆ. ತಿರುಗಿಸ್ಬಿಟ್ಟು ಇನ್ನೊಂದು ಸರಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿದೆ. ಇದರಲ್ಲಿ ಫೈಬರ್ ಅಂಶ ಮತ್ತು ನಾರಿನಾಂಶ ಹೇರಳವಾಗಿರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿ ಅಂತಲೇ ಹೇಳ್ಬೋದು. ನೋಡಿ, ಉಪ್ಪಿನಕಾಯಿ ಈ ಕಲರ್ ಆಗಿದೆ, ಉಪ್ಪಲ್ಲಿ ಚೆನ್ನಾಗಿ ನೆಂದಿದೆ, ಮಿಂದಿದೆ ಅದರಲ್ಲಿ. ಈಗ ಈ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ.
ಈ ಕರವಂದ ಕಾಯಲ್ಲಿ ನಾರಿನಂಶ ಹಾಗೆ ಫೈಬರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿ ಅಂತಲೇ ಹೇಳ್ಬೋದು. ಹಾಗಾಗಿ ಇಂಥ ಒಂದು ಕಾಯಿಗಳನ್ನ ಪ್ರತಿನಿತ್ಯ ಸೇವನೆ ಮಾಡಬೇಕಂದ್ರೆ ಈ ರೀತಿ ಉಪ್ಪಿನಕಾಯಿ ರೂಪದಲ್ಲಿ ಸೇವನೆ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ತುಂಬ ದಿನ ಸ್ಟೋರ್ ಮಾಡ್ಕೊಳ್ಬೋದು ಆ ಕಾರಣಕ್ಕೆ. ಹಾಗೆ ಈ ಉಪ್ಪಿನಕಾಯಿನ ಶುಗರ್ ಇರೋರು ಕೂಡ ಸೇವನೆ ಮಾಡ್ಬೋದು. ರಕ್ತದಲ್ಲಿನ ಸಕ್ಕರೆ ಮಟ್ಟನ ಕಡಿಮೆ ಮಾಡಿ ಶುಗರ್ ಲೆವೆಲ್ ಕಡಿಮೆ ಆಗಲಿಕ್ಕೂ ಕೂಡ ಇದು ಸಹಕಾರಿ ಅಂತಲೇ ಹೇಳ್ಬೋದು. ಡ್ರೈ ಪುಡಿ ಆಗಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ನೀಟಾಗಿ ಮಿಕ್ಸ್ ಮಾಡಿ, ಇಲ್ಲ ಹೊಂದಿಲ್ಲ ಅಂದರೆ 1-2 ಅವರ್ ಹಾಕಿ ಬಿಟ್ಬಿಟ್ರೆ ಮತ್ತೆ ನೀರು ಬಿಟ್ಕೊಂಡಿರುತ್ತಲ್ಲ ಹುಳಿ ಅಂಶ, ಅದರಲ್ಲಿ ಮತ್ತೆ ಇನ್ನೊಂದು ಸರಿ ಚೆನ್ನಾಗಿ ಹೀಗೆ ತಿರುಗಿಸಿ. ನಾನು ಹಿಂದೆನೇ ಒಮ್ಮೆಲೆ ತಿರುಗಿಸ್ದೆ, ಹಂಗಾಗಿ ತಿರುಗಿಸೋಕ್ಕೆ ಒಂದು 5-10 ನಿಮಿಷ ತೊಗೊಳ್ತು. ನೋಡಿ ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ. ದಿನೇ ದಿನೇ ಹುಳಿ ಅಂಶ ಬಿಟ್ಕೊಂಡಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಕರಗ್ತಾ ಹೋಗುತ್ತೆ. ನೋಡಿ ಒಂದೇ ದಿನಕ್ಕೆ ಹುಳಿ ಅಂಶದಲ್ಲಿ ಎಲ್ಲ ಪುಡಿ ಎಲ್ಲ ಚೆನ್ನಾಗಿ ಸೆಟ್ಟಾಗಿದೆ. ಇವತ್ತೇ ಒಗ್ಗರಣೆ ಕೊಟ್ಟು ಜಾಡಿಯಲ್ಲಿ ಹಾಕಿ ಮುಚ್ಚಿಟ್ಬಿಡ್ತೀನಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಬಿಡೋಣ. ಒಗ್ಗರಣೆಗೆ ಎಣ್ಣೆ ತೇಲೋ ಥರ ಎಲ್ಲ ಒಗ್ಗರಣೆ ಕೊಡ್ತಾರೆ, ಆದರೆ ನಾನು ಯಾವಾಗಲೂ ಕಡಿಮೆನೇ ಎಣ್ಣೆ ಬಳಸೋದು. ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ತೀನಿ, 1.5 ಸೌಟಷ್ಟು ಎಣ್ಣೆ ಕಾಯ್ದಿದೆ. ಸಾಸಿವೆನ ಹಾಕ್ಕೊಂಡೆ. ಹಾಗೆ ನೋಡಿ ಒಂದು ಅರ್ಧ ಚಮಚದಷ್ಟಿಲ್ಲ, ಒಂದು 1/4 ಚಮಚದಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಒಗ್ಗರಣೆ ಮಾಡಿಬಿಟ್ಟು ತಣ್ಣಗಾದ ನಂತರ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ನೋಡಿ ಒಗ್ಗರಣೆ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ಕೊಂಡು ಬಿಡ್ತೀನಿ. ಸ್ವಲ್ಪ ತಣ್ಣಗಾಗಲಿ, ಬಿಸಿ ಬಿಸಿ ಇದೆ. ನಾನು ಅರಿಶಿನ ಬಳಕೆ ಮಾಡಿಲ್ಲ, ಹಾಗಾಗಿ ಈಗ ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ಒಗ್ಗರಣೆ ಕೂಡ ಈಗ ತಣ್ಣಗಾಗಿದೆ. ಉಪ್ಪಿನಕಾಯಲ್ಲಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಉಪ್ಪಿನಕಾಯಿ ಮಾಡಿ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಹಾಗೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಕೂಡ. ಅದೇ ಉಪ್ಪಿನಕಾಯಿ ಮಾಡೋವಾಗ ಯಾವಾಗಲೂ ಪುಡಿ ಮಾಡೋವಾಗಲಿ ಅಥವಾ ಖಾರನ ಮಿಕ್ಸ್ ಮಾಡೋವಾಗಲಿ ನೀರಿನ ಅಂಶನ ಸೇರಿಸ್ಬೇಡಿ ಅಷ್ಟೇ. ಅದೇ ಹುಳಿಯಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇನ್ನು ಸೆಕೆಂಡ್ ಡೇ ಆಗಿರೋದ್ರಿಂದ ಜಾಸ್ತಿ ಹುಳಿ ಅಂಶ ಬಿಟ್ಕೊಂಡಿಲ್ಲ. ದಿನೇ ದಿನೇ ಕರೆಕ್ಟಾ ಅದು ನೀರಿನ ಅಂಶ ಜಾಸ್ತಿ ಬಿಟ್ಕೊಳ್ಳುತ್ತೆ. ಈ ಕರವಂದ ಗಿಡ ಹೆಚ್ಚಾಗಿ ಒಣಭೂಮಿಗಳಲ್ಲಿ ಹುಟ್ಟುತ್ತೆ, ಅಂದರೆ ಬೆಟ್ಟ ಗುಡ್ಡಗಾಡುಗಳಲ್ಲಿ ಬೆಳೆಯುವಂಥದ್ದು. ಎಲೆ ಎಷ್ಟಿದೆಯೋ ಅದಕ್ಕೆ ದುಪ್ಪಟ್ಟು ಕಾಯಿಗಳನ್ನ ಬಿಡುತ್ತೆ ಇದು. ಇದರಿಂದನೇ ಚರಿ ಕೂಡ ಮಾಡ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಬೇಕರಿಯಲ್ಲಿ ಬಳಸೋಂಥ ಚರಿಗಳು ಕೂಡ ಈ ಕರವಂದ ಕಾಯಿಂದನೇ ಆಗಿರುತ್ತೆ. ಅದನ್ನು ಬೇಯಿಸ್ಬಿಟ್ಟು ಕಲರ್ ಕಟ್ಟಿ ಶುಗರ್ ನೀರಲ್ಲಿ ನೆನೆಸಿಡ್ತಾರೆ, ಹಾಗಾಗಿ ಅದು ಚರಿಯಾಗಿ ಮಾರ್ಪಡುತ್ತೆ. ಉಪ್ಪಿನಕಾಯಿ ಕಲಸಿಟ್ಟಿದ್ದೀನಿ. ಈಗ ಮಿಕ್ಸ್ ಮಾಡಿರೋದನ್ನ ಜಾಡಿಯಲ್ಲಿ ತುಂಬಿಡೋಣ. ತುಂಬ ಹೆಚ್ಚು ಹೈಟ್ ಏನು ಬೆಳೆಯಲ್ಲ ಈ ಗಿಡ, 5-6 ಅಡಿ ಇರ್ಬೋದು. ಹಾಗೆ ಗಿಡದ ತುಂಬೆಲ್ಲ ಮುಳ್ಳುಗಳು ಕೂಡ ಇರುತ್ತೆ. ಈ ಹಣ್ಣನ್ನು ಬಿಡಿಸುವಾಗ ತುಂಬ ಮುಳ್ಳುಗಳಿರುತ್ತೆ, ಹುಷಾರಾಗಿ ಬಿಡಿಸ್ಕೊಳ್ಬೇಕಾಗುತ್ತೆ. ಹಾಗೆ ಕಾಯಿಗಳು ತುಂಬಾ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ ಗಿಡದಲ್ಲಿ. ಈ ಹಣ್ಣುಗಳನ್ನು ಮಾನವನಿಗೆ ಅತ್ಯುಪಯೋಗಿ ಹಣ್ಣು ಅಂತ ಕೂಡ ಕರೀತಾರೆ. ಯಾಕಂದರೆ ಇದರಲ್ಲಿ ಶರ್ಕರ ಪಿಷ್ಟಗಳು, ಸಸಾರಜನಕ, ಹಾಗೆ ಕೊಬ್ಬು, ಖನಿಜಾಂಶ ಹೀಗೆ ಮನುಕುಲಕ್ಕೆ ಅತ್ಯವಶ್ಯಕ ಪೋಷಕಾಂಶಗಳನ್ನ ಒದಗಿಸೋ ಅಂಥ ಒಂದು ಕಾಯಿ ಕರವಂದ ಕಾಯಿ. ಹಾಗಾಗಿ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ಈ ಕರವಂದ ಕಾಯಿಯಿಂದ ನಾನಿವತ್ತು ಉಪ್ಪಿನಕಾಯಿನ ತಯಾರಿಸಿದ್ದೀನಿ. ನಿಮಗೆ ಎಲ್ಲಾದರೂ ನಿಯರೆಸ್ಟಾಗಿ ಸಿಕ್ಕಿದರೆ ಖಂಡಿತ ಬಿಡಬೇಡಿ, ನೀವು ಕೂಡ ತಂದು ಉಪ್ಪಿನಕಾಯಿನ ಮಾಡಿ ಬಳಸಿ ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನು 1 ದಿನ ಅಥವಾ 2 ದಿನಕ್ಕೊಮ್ಮೆ ಚೆನ್ನಾಗಿ ಸ್ಪೂನಲ್ಲಿ ತಿರುಗಿಸ್ತಾ ಇರಿ. ಒಂದು 8-10 ದಿನಕ್ಕೆಲ್ಲ ತಿನ್ನುವ ಅದಕ್ಕೆ ಚೆನ್ನಾಗಿ ಕರಗಿರುತ್ತೆ, ಸೂಪರಾಗಿರುತ್ತೆ ಉಪ್ಪಿನಕಾಯಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.